ಮುಂದಿನ 2 ವರ್ಷ ಏನು ಬರುತ್ತಲ್ಲ ಆ ವರ್ಷ ದಟ್ ಈಸ್ ಇಯರ್ ಆಫ್ ಶಾರುಖ್ಸ್. ಎಸ್, ಬರ್ದ್ಕೊಡ್ತೀನಿ ಬೇಕಿದ್ರೆ, ದಟ್ ಈಸ್ ದ ಇಯರ್ ಆಫ್ ಶಾರುಖ್ ಖಾನ್. ಜವಾನಿಂದು ಟೈಟಲ್ ಟೀಸರ್ನ ರಿಲೀಸ್ ಮಾಡಿದ್ದಾರೆ ಜಸ್ಟು. ಓ ಮೈ ಗಾಡ್, ಎಷ್ಟು ಖತರ್ನಾಕ್ ಇದೆ ಅಂದರೆ ಲೈಕ್ ಓ ಮೈ ಗಾಡ್, ನನಗೆ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಭಾಳ ಅಂದರೆ ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಶಾರುಖ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್. ತುಂಬ ಇಷ್ಟ. ಲೈಕ್ ನನಗೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ 4 ಇಯರ್ಸಿಂದ ಒಂದು ಮೂವಿ ರಿಲೀಸ್ ಆಗಿಲ್ಲ ಅವ್ರದ್ದು. ಲೈಕ್ ಮನೆ ಕೂತ್ಬಿಟ್ಟಿದ್ದಾರೆ. ಒಂದು ಆ್ಯಡ್ ಬಂದರೂ ಕೂಡ ವೈರಲ್ ಆಗುತ್ತೆ. ಲೈಕ್ ಅಷ್ಟು ನೋಡ್ಬೇಕಂತ ಆಸೆ ಪಡ್ತಿದ್ದಾರೆ. ಒಂದು ವಿಮಲ್ ಆ್ಯಡ್ ಆಗಲಿ, ಲೈಕ್ ಯಾವುದೇ ಒಂದು ಹಾಟ್ಸ್ಟಾರಲ್ಲಿ ಬರುತ್ತೆ ಅಂತಲೂ ಬಂದಿತ್ತು. ಅದು ಕೂಡ ಇನ್ನೂ ನ್ಯೂಸ್ ಬಂದಿಲ್ಲ. ಆದರೆ ಒಂದು ಚಿಕ್ಕದಾಗಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಒಂದು ಬಂದರೂ ಕೂಡ ಅವ್ರದ್ದು ಇಡೀ ಪೂರ್ತಿ ವೈರಲ್ ಆಗ್ತಿತ್ತು. ಅಷ್ಟು ಕಾತರದಿಂದ ಕಾಯ್ತಿದ್ದಾರೆ ಎಲ್ಲ ಫ್ಯಾನ್ಸು ಕೂಡ ಅವ್ರನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ. ಆದರೆ ಈಗ ಕಂಟಿನ್ಯೂಸ್ ಆಗಿ 3 ಮೂವಿ ಈಗ ಇದು ಅನೌನ್ಸ್ಮೆಂಟ್ ಆಗಿದೆ. ಈಗ ಫಸ್ಟು ಡನ್ಕಿ ಅಂತ, ಈಗ ನೆಕ್ಸ್ಟ್ ಪಠಾಣು, ಆಮೇಲೆ ಇದು ಜವಾನ್ ಅಂತ. ಲೈಕ್ ಬಾಕ್ಸ್ ಆಫೀಸ್ ಫಸ್ಟ್ ಆಫ್ ಆಲ್ ಏನು ಮಾತಾಡೋದು ಬೇಡ, ರಿಯಾಕ್ಷನ್ ಕೊಟ್ಬಿಡ್ತೀನಿ. ಯಾಕಂದರೆ ನನಗೆ ಭಾಳ ಎಕ್ಸೈಟ್ಮೆಂಟ್ ಇದೆ, ಇನ್ನೂ ನೋಡಿಲ್ಲ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ದ ರಿಯಾಕ್ಷನ್. I'm gonna get inside of an X-wing and go to the space needle. I be smoking on OG, yeah, this for me is medicinal. Okay, I'm too excited. Is he whistling? Oh my god. Produced by Gauri Khan. Okay, home productions. Oh man, background music is produced by Anirudh. We all know Anirudh's background music ಹೇಗಿರುತ್ತೆ ಅಂತ. ನೋಡ್ತಾ ಇದ್ರಲ್ಲಿ ಲುಕ್ಕು ರೆಡಿ. ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಅಟ್ಲಿ, ಓ ಮೈ ಗಾಡ್, ಅಟ್ಲಿ ಮೂವಿ ಇದು. ಲೈಕ್ ಡೈರೆಕ್ಟರ್ ಕೇಳಿದ್ರಲ್ಲ ಅಟ್ಲಿ ಎಷ್ಟು ಡೆಡ್ಲಿ ಅಂತ. ನನಗೆ ಶಾರುಖ್ ಖಾನ್ ಮೂವಿ ಅನ್ನೋದಕ್ಕಿಂತ ಡೈರೆಕ್ಷನ್ ಮಾಡ್ತಿದ್ದು ಅಟ್ಲಿ ಅವರು ಅಂತ ಇನ್ನೂ ಭಾಳ ಖುಷಿ ಆಗ್ತದೆ. ವಿ ಆಲ್ ನೋ ಹೌ ಇಸ್ ಹಿ. ಯಾಕಂದರೆ ಡೈರೆಕ್ಷನ್ ಮಾತ್ರ ಅವ್ರದ್ದು ಲೈಕ್ ಟಾಪ್ ಲೆವೆಲ್ ಇದೆ. ಬಿಗಿಲ್ ಥೆರಿ, ಇನ್ನೂ ಬಿಗಿಲ್ ಮೂವಿ ಟಿವಿಯಲ್ಲಿ ಬಂದರೂ ಕೂಡ ನನಗೆ ಕುತ್ಕೊಂಡು ಎದ್ದೋಗಲ್ಲ ಹಂಗಿರುತ್ತೆ. ಲೈಕ್ ಡೆಡ್ಲಿ ಡೈರೆಕ್ಟರ್ ಅವರು. ಅಂಥ ಕೊಲಾಬ್ರೇಷನ್ ಈಗ ಶಾರುಖ್ ಖಾನ್ ಅವ್ರ ಜೊತೆ ಒಂದು ಮೂವಿ ತೊಗೊಂಬರ್ತಾ ಇದೆ ಅಂದರೆ ಲೈಕ್ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ ಹೇಗಿರುತ್ತೆ ಮೂವಿ ಅಂತ. 4 ವರ್ಷದಿಂದ ಲೈಕ್ ಶಾರುಖ್ ಖಾನ್ ಎಂಥ ಟಾಪ್ ಆ್ಯಕ್ಟರ್ ಅಂತ ಗೊತ್ತಿದ್ರು ಕೂಡ ಅವ್ರದ್ದು ಫ್ಲಾಪ್ಗಳು ರಿಲೀಸ್ ಆಗ್ತಾ ಇದ್ವು. ಲೈಕ್ ಶಾರುಖ್ ಖಾನಿಗೆ ಗೊತ್ತಾಯ್ತು ಅನಿಸುತ್ತೆ. ಲೈಕ್ ಸೌತ್ ಇಂಡಸ್ಟ್ರಿ ಬೆಳೀತಿರೋದು ನೋಡಿದರೆ ಲೈಕ್ ಬಾಲಿವುಡ್ ಅವ್ರು ಯಾರೂ ನನಗೆ ಮೇಲೆ ಎತ್ಕೊಂಬರಲ್ಲ, ನಾನು ಸೌತ್ ಹತ್ರನೇ ಹೋಗಬೇಕು ಅಂತ. ಸೊ ಅದಕ್ಕೆ ಸೌತ್ ಇಂಡಿಯನ್ ಡೈರೆಕ್ಷನ್ ಜೊತೆಗೆ ಮೂವಿ ಬರ್ತಾ ಇದೆ ಅವ್ರದ್ದು. ಲೈಕ್ ಇದು ರೂಮರ್ಸ್ ಹೇಳ್ತಾರೆ ಲೈಕ್ ಥಲಪತಿ ವಿಜಯ್ ಕೂಡ ಈ ಮೂವಿಗೆ ಕ್ಯಾಮಿಯೋ ಇರುತ್ತೆ ಅಂತ. ಲೈಕ್ ಅದಾಗ್ಬಿಟ್ರೆ ಅಂತೂ ತಮಿಳ್ ಇಂಡಸ್ಟ್ರಿ ಅಂತೂ ನೋಡ್ತಾರೆ. ಒಂದು ಚಿಕ್ಕ ಕ್ಯಾಮಿಯೋ ಇದ್ರೂ ಕೂಡ ತಮಿಳ್ ಇಂಡಸ್ಟ್ರಿ ಎಷ್ಟು ಕ್ರೇಜಿ ಅಂತ ಗೊತ್ತಿರುತ್ತಲ್ಲ, ಅದು ನೋಡ್ತಾರೆ. ಫಸ್ಟ್ ಆಫ್ ಆಲ್ ಈ ಶಾರುಖ್ ಖಾನ್, ಮತ್ತು ಡೈರೆಕ್ಷನ್ ಕೂಡ ಹಂಗಿದೆ. ಡೈರೆಕ್ಟರ್ ಯಾರಂತ ನಿಮಗೆ ಗೊತ್ತೇ ಇದೆ. ಆ ಎರಡು ಕಾಂಬಿನೇಷನ್ ಆಗಿ ಒಂದು ಮೂವಿ ರಿಲೀಸ್ ಆದರೆ ಆ ಮೂವಿ ಹೇಗಿರ್ಬೋದು. ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಆಗೋ ಒಂದು ಸೀನ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಆದರೆ ಅದು ಲೈಕ್ ಇನ್ನೂ ಸ್ವಲ್ಪ ಲೇಟು, ಇನ್ನೂ ಒಂದು ವರ್ಷ ಇದೇ ಟೈಮ್ ರಿಲೀಸ್ ಆಗುತ್ತೆ. ಆದರೂ ಕಾಯೋಣ, ವೇಟ್ ಮಾಡ್ತೀವಿ. ಇಷ್ಟೇ ವರ್ಷ ವೇಟ್ ಮಾಡಿದ್ದೀವಂತೆ, ಸೊ ಇನ್ನೂ ಒಂದು ಸ್ವಲ್ಪ ದಿನ ಏನಂತೆ. ಆದರೆ ನಿಜವಾಗ್ಲೂ ಬರ್ದ್ಕೊಡ್ತೀನಿ ಬೇಕಿದ್ರೆ ಈ ಮೂವಿ ಅಂತೂ ಫುಲ್ಲು ಸೂಪರ್ ಹಿಟ್ಟಾಗಿ ರನ್ ಆಗುತ್ತೆ. ಲೈಕ್ ಕಾಂಬಿನೇಷನ್ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅನಿರುದ್ಧ್ ಅವ್ರದ್ದು. ಲೈಕ್ ಈ ಕಾಂಬಿನೇಷನ್ ನೋಡಿರಿ, ಶಾರುಖ್ ಖಾನ್, ಅಟ್ಲಿ ಆ್ಯಂಡ್ ಅನಿರುದ್ಧ್, ಮತ್ತು ಫಸ್ಟ್ ಆಮೇಲೆ ಥಲಪತಿ ವಿಜಯ್ ಅವ್ರದ್ದು ಕ್ಯಾಮಿಯೋ ಇದ್ದರೆ ಲೈಕ್ ಇರುತ್ತೆ ಅನ್ಕೊತೀನಿ. 100% ತರಲೇಬೇಕು, ಇರಬೇಕು. ಅದು ಇದ್ದರೆ ಮಾತ್ರ ಲೈಕ್ ಅದು ರಿಲೀಸ್ ಆದಮೇಲೆ ಗೊತ್ತಾಗೋದು ಎಷ್ಟು ರೆಕಾರ್ಡ್ಸ್ಗಳು ಬ್ರೇಕ್ ಆಗ್ತವೆ. ಅವ್ರ ಮೂವಿ ಇದೆ ರೆಕಾರ್ಡ್ಸ್ಗಳು ಬ್ರೇಕ್ ಮಾಡಿಬಿಡ್ತಾರೆ ಅಂತ. ಲೈಕ್ ಹಿಸ್ಟ್ರಿ ಕ್ರಿಯೇಟ್ ಆಗೋ ಒಂದು ಎಲ್ಲ ಸಂದರ್ಭಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಕಾಯಕ್ಕಾಗ್ತಿಲ್ಲ, ಅದು ಬಂದಾಗ ಹೇಗಿರುತ್ತೆ ನಾವು ನೀವು ವಿಟ್ನೆಸ್ ಮಾಡೋಣ. ಸೊ ದಿಸ್ ವಾಸ್ ಮೈ ರಿಯಾಕ್ಷನ್ ಟು ದಿಸ್ ಟೀಸರ್ ಟ್ರೇಲರ್. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ನಾನು ನಿಮಗೆ ಸಿಗ್ತೀನಿ ಬೇರೆ ವೀಡಿಯೋದ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.